ಕರುನಾಡಿನ ಕಬಡ್ಡಿ ಪಂದ್ಯಾವಳಿ ಎಂದಾಕ್ಷಣ ಯುವ ಸಮುದಾಯದ ದಂಡೇ ದೌಡಾಯಿಸುತ್ತದೆ. ಕಬಡ್ಡಿ ಆಟವನ್ನು ನೋಡಲು ವಯಸ್ಸಿನ ಅಂತರವಂತೂ ಇರಲು ಸಾಧ್ಯವಿಲ್ಲ. ಆದರೆ ಕಬಡ್ಡಿ ಪಂದ್ಯದಲ್ಲಿ ಪಟುವಾಗಿ ಗೆದ್ದು ಬೀಗಲು ಮಾತ್ರ ಶಕ್ತಿ ಹಾಗೂ ಯುಕ್ತಿಯ ಸಮಾಗಮವಾಗಲೇಬೇಕಿದೆ. ಅಂತರ್ಜಾಲ ಯುಗದ ಮೊಬೈಲ್ ಚಟಕ್ಕೆ ಬಿದ್ದಿರುವ ಯುವ ಸಮುದಾಯಕ್ಕೆ ಅದೇನೋ ಗೊತ್ತಿಲ್ಲ, ಮೈಮುರಿದು ಆಡುವ ಪಂದ್ಯಗಳೇ ಬೇಡವೆನಿಸಿವೆ. ಹೀಗಿರುವಾಗ ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದ ಸಮೀಪವೇ ಇದ್ದು ಇಂದಿಗೂ ಬಸ್ ಸೌಲಭ್ಯ ಕಾಣದ ಈ ಕುಗ್ರಾಮದಲ್ಲಿ ಶಂಕರಪ್ಪ ಭಾಗ್ಯಮ್ಮ ದಂಪತಿಯ ಪುತ್ರನಾದ ಎಸ್ ಕಾರ್ತಿಕ್ ಗೌಡ ಅದ್ದೆ ವಿಶ್ವನಾಥಪುರ ಗ್ರಾಮದಿಂದ 4 ಮೈಲಿ ದೂರವಿರುವ ಮಾರಸಂದ್ರ ಬ್ರಿಲಿಯಂಟ್ ಆಂಗ್ಲ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆಯುವಾಗಲೇ ಈತ ಕಬಡ್ಡಿ ಆಟದ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದ. ಇದೇ ಕಾರಣಕ್ಕೆ ಶಾಲೆಯಲ್ಲೂ ಸಹ ವಿದ್ಯಾಭ್ಯಾಸದ ಜೊತೆ ಕಬಡ್ಡಿ ಆಟವನ್ನು ಮೈಗೂಡಿಸಿಕೊಂಡಿದ್ದ ಅದ್ದೆ ಕಾರ್ತಿಕ್ ಗೌಡ ತನ್ನ ಪ್ರೌಢಶಿಕ್ಷಣವನ್ನು ಶಿವಮೊಗ್ಗ ಜಿಲ್ಲೆಯ ಶ್ರೀರಾಮಕೃಷ್ಣ ವಸತಿ ವಿದ್ಯಾಲಯದಲ್ಲಿ ಪ್ರಾರಂಭಿಸಿದ್ದ. ಪ್ರೌಢಶಿಕ್ಷಣ ಪಡೆಯುತ್ತಿದ್ದಾಗಲೇ ಕಬಡ್ಡಿ ಆಟದ ಚತುರ್ವೇದಗಳನ್ನು ಕಲಿತು ಮತ್ತಷ್ಟು ವಿರಾಮದ ಸಮಯದಲ್ಲಿ ಕಬಡ್ಡಿ ಆಟವನ್ನು ಆಡುವ ಮೂಲಕ ಶಿವಮೊಗ್ಗ ಜಿಲ್ಲಾದ್ಯಂತ ಶಾಲಾ ಕಾಲೇಜುಗಳ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಆಡಿ ಗೆದ್ದು ಶಿವಮೊಗ್ಗ ಜಿಲ್ಲೆಯ ರೈಟ್ ಎಡ್ಜ್ ರೈಟ್ ರೈಡರ್ ಎಂದೇ ಪ್ರಖ್ಯಾತಿಯನ್ನು ಪಡೆದಿದ್ದ. ಇದೇ ಕಬಡ್ಡಿ ಆಟದ ಪಟು ತನ್ನ ಉನ್ನತ ವ್ಯಾಸಂಗಕ್ಕಾಗಿ ಹುಟ್ಟೂರು ಅದ್ದೆ ಗ್ರಾಮಕ್ಕೆ ನಿರ್ಗಮಿಸಿದ್ದು ಶಿವಮೊಗ್ಗ ಜಿಲ್ಲಾದ್ಯಂತ ಕಬಡ್ಡಿ ಪಟುಗಳಿಗೆ ನುಂಗದ ತುತ್ತಾಗಿ ಪರಿಣಮಿಸಿದ್ದ. ಅದೇ ಕಾರಣಕ್ಕೆ ಕಾರ್ತಿಕ್ ಗೌಡ ಇದೀಗ ಬೆಂಗಳೂರು ನಗರದ ನಾಗಾರ್ಜುನ ಪದವಿ ಶಿಕ್ಷಣ ಸಂಸ್ಥೆಯಲ್ಲಿ MBA ವ್ಯಾಸಂಗ ಮಾಡುತ್ತಿದ್ದು ಅಂತರರಾಜ್ಯ ಕಾಲೇಜು ಪಂದ್ಯಾವಳಿಗಳಲ್ಲೂ ಸಹ ಗೆದ್ದು ಬೀಗುತ್ತಿರುವ ಕಾರ್ತಿಕ್ ಗೌಡ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಪಂದ್ಯಗಳಲ್ಲಿ ಭಾಗವಹಿಸಿ ಗೆದ್ದು ಮತ್ತೊಮ್ಮೆ ರಾಷ್ಟ್ರೀಯ ರೈಟ್ ಎಡ್ಜ್ ರೈಟ್ ರೈಡರ್ ಆಗಿ ಶಾಶ್ವತ ಬಿರುದನ್ನು ಪಡೆದುಕೊಳ್ಳಲಿ ಎಂಬ ಆಶಾಭಾವನೆ ಈತನ ಗುರು ಹಿರಿಯರಲ್ಲಿ ಗೆಳೆಯರಲ್ಲಿ ಇದ್ದು ಕಾರ್ತಿಕ್ ಗೌಡನನ್ನು ತುಂಬು ಮನಸ್ಸಿನಲ್ಲಿ ಹಾರೈಸುತ್ತಿದ್ದಾರೆ ಹಾಗೂ ಅಭಿನಂದಿಸುತ್ತಿದ್ದಾರೆ. ವಂದನೆಗಳೊಂದಿಗೆ ನಿಮ್ಮ ಕನ್ನಡ ಅಂತರವಾಹಿನಿ ವೀಕ್ಷಕರೇ, ಅಂತರವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತಷ್ಟು ಸರಣಿಗಳನ್ನು ವೀಕ್ಷಿಸಿ. ನಮ್ಮ ಸರಣಿಗಳು ನಿಮಗೆ ಇಷ್ಟ ಆದರೆ ಗೆಳೆಯ ಗೆಳತಿಯರಿಗೂ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಅಂತರವಾಹಿನಿ ಕನ್ನಡಿಗರ ಸರಣಿ ವಾಹಿನಿಯಾಗಿದ್ದು ನಮ್ಮ ಸಾವಿರಾರು ಸರಣಿಗಳು ಹಿಂದಿನ ಪುಟಗಳಿದ್ದಿದ್ದು ಆ ಪುಟಗಳನ್ನು ವೀಕ್ಷಿಸಿ ಮತ್ತಷ್ಟು ವಿಚಾರಗಳನ್ನು ಗ್ರಹಿಸಿಕೊಳ್ಳಿ.